ವರ್ಲ್ಡ್ ವೈಡ್ ರಿಲೀಸ್ಗೂ ಒಂದು ದಿನ ಮುನ್ನವೇ ಅಂದರೆ ಜುಲೈ 30ರಂದು ನಮ್ಮಲ್ಲಿ ಅಂದರೆ ನಮ್ಮ ದೇಶದ ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿರುವಂತಹ ಸ್ಪೈಡರ್ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇನ ಟ್ರೈಲರ್ ಬಗ್ಗೆ ಹೇಳುವುದಾದಲ್ಲಿ ಇಟ್ಸ್ ಗುಡ್, ಚೆನ್ನಾಗಿದೆ. ಎನಿವೆ, ಟೀಸರ್ಗೆ ಕಂಪೇರ್ ಮಾಡಿದಲ್ಲಿ ಈ ಬಾರಿ ಅಂದರೆ ಟ್ರೈಲರ್ನಲ್ಲಿ ಮತ್ತು ಕೆಲವು ಹೊಸ ಅಂಶಗಳನ್ನು ತೋರಿಸಲಾಗಿದೆ. ನಾವದನ್ನು ಟ್ರೈಲರ್ನಲ್ಲೂ ನೋಡಬಹುದು. ಈ ಟ್ರೈಲರ್ನಲ್ಲಿನ ಮುಖ್ಯ ಆಕರ್ಷಣೆ ಅಂದರೆ ಮೇನ್ ಅಟ್ರಾಕ್ಷನ್ ಆಗಿ ಗಮನ ಸೆಳೆದ ಅಂಶಗಳಲ್ಲಿ ಪ್ರಮುಖವಾಗಿ ಮುಖ್ಯವಾಗಿರುವುದು ಹಲ್ಕ್ ನೋಡಲು ಸಿಕ್ಕಿದ್ದು. ಎಲ್ಲರ ಬಯಕೆಯಂತೆ ದ ಓಜಿ ಹಲ್ಕ್ರ ದರ್ಶನ ಆಗಿದೆ ಇದರಲ್ಲಿ. ಅಂಡ್ ಸ್ಪೈಡರ್ಮ್ಯಾನ್ ಮತ್ತು ಹಲ್ಕ್ ನ ಫೇಸ್ ಆಫ್ ಸಹ ನಮಗೆ ಇದರಲ್ಲಿ ನೋಡಲು ಸಿಗುತ್ತೆ. ಆದರೆ ಆ ಟೈಮ್ ನಲ್ಲಿ ಅಂದರೆ ಟ್ರೈಲರ್ ನಲ್ಲಿ ಹಲ್ಕ್ ಮತ್ತು ಸ್ಪೈಡರ್ಮ್ಯಾನ್ ನಡುವಿನ ಫೇಸ್ ಆಫ್ ನಡೆಯುವಂತಹ ಚಿಕ್ಕ ಅಂದರೆ ಅತಿ ಚಿಕ್ಕ ಕ್ಲಿಪ್ ಏನು ನಮಗೆ ನೋಡಲು ಸಿಗುತ್ತೆ. ಆ ಟೈಮ್ ನಲ್ಲಿ ಬ್ಯಾನರ್ ನನ್ನು ಅಲ್ಲಿ ಮತ್ತೊಬ್ರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಸೊ ಆ ಟೈಮ್ ನಲ್ಲಿ ಬ್ಯಾನರ್ಗೆ ತನ್ನ ಸ್ವಂತದ ಮೇಲೆ ಕಂಟ್ರೋಲ್ ಇರುವುದಿಲ್ಲ. ಅಂಡ್ ಮೇನ್ಲಿ ಆ ಟೈಮ್ ನಲ್ಲಿ ಆತನ ಕೈಯಲ್ಲಿದ್ದಂತಹ ಆ ಡಿವೈಸ್ ಸಹ ಆತನ ಕೈಯಲ್ಲಿ ಇರುವುದಿಲ್ಲ. ಸೊ ಬೈ ದ ಎಫೆಕ್ಟ್ ಆಫ್ ದ್ಯಾಟ್ ಐ ಥಿಂಕ್ ಬ್ಯಾನರ್ ಇಲ್ಲಿ ಹಲ್ಕ್ ಆಗಿ ಇನ್ಫ್ಯಾಕ್ಟ್ ಅಗ್ರೆಸಿವ್ ಹಲ್ಕ್ ಆಗಿ ಟ್ರಾನ್ಸ್ಫಾರ್ಮ್ ಆಗುವುದು. ಅಂಡ್ ಮೇನ್ಲಿ ಇಲ್ಲಿ ಪೀಟರ್ ಮ್ಯೂಟೇಷನ್ ಬಗ್ಗೆ ಮಾತನಾಡಲಿಕ್ಕೆ ಬ್ಯಾನರ್ ಬಳಿ ಹೋದಾಗ ಅಲ್ಲಿ ಬ್ಯಾನರ್ ತನ್ನ ಕೈಯಲ್ಲಿದ್ದಂತಹ ಡಿವೈಸ್ ತೋರಿಸಿ ಇದಿಲ್ದೆ ನನ್ನ ನೋಡಿದ್ರೆ ಓಡ್ ಹೋಗು ಅಂತ ಹೇಳಿರುವುದು. ಸೊ ಇಲ್ಲಿ ಬ್ಯಾನರ್ ಕೈಯಿಂದ ಅಂದ್ರೆ ಬ್ಯಾನರ್ ಕೈಯಲ್ಲಿದ್ದಂತಹ ಆ ಡಿವೈಸ್ ಅನ್ನು ಬೇರೆ ಯಾರೋ ತೆಗೆಸಿದ್ದಾರೆ ಎನ್ನುವುದು ಸ್ಪಷ್ಟ. ಅಂಡ್ ಇಲ್ಲಿ ಗಮನಿಸಬೇಕಾದ ಮತ್ತೂ ಒಂದು ಅಂಶ ಏನೆಂದರೆ ಎಂಜೆ ಮತ್ತು ಪೀಟರ್ ನ ಫ್ರೆಂಡ್ MIT ಯ ಫೈನಲ್ ಸೆಮಿಸ್ಟರ್ ನಲ್ಲಿದ್ದಾರೆ. ಇಟ್ ಮೀನ್ಸ್ ಸ್ಟೋರಿ ಅಕಾರ್ಡಿಂಗ್ ಟು ದಿಸ್ ಈ ಸ್ಟೋರಿ ಕೆಲ ವರ್ಷಗಳ ನಂತರದ್ದಾಗಿರುತ್ತೆ. ಅಂದ್ರೆ ಲಾಸ್ಟ್ ಮೂವಿಯ ಸ್ಟೋರಿ ಲೈನ್ ಆರ್ ಟೈಮಿಂಗ್ ಆರ್ ಸ್ಟೋರಿ ಅಂತ ಹೇಳಬಹುದು. ಅವರು ಆವಾಗ ಅಂದ್ರೆ MJ ಮತ್ತು ಪೀಟರ್ ನ ಫ್ರೆಂಡ್ ಆವಾಗ ಇನ್ನು MIT ಜಾಯಿನ್ ಆಗಿರಲಿಲ್ಲ. ಬಟ್ ಈ ಮೂವಿಯಲ್ಲಿ ಅವರು MIT ಜಾಯಿನ್ ಆಗಿದ್ದಲ್ಲದೆ ಫೈನಲ್ ಸೆಮಿಸ್ಟರ್ ನಲ್ಲಿದ್ದಾರೆ. ಸೊ ಇಟ್ಸ್ ಶೋಸ್ ವರುಷಗಳು ಉರುಳಿವೆ ಎಂದು. ಬಟ್ ಎನಿವೆ, ಇವೆಲ್ಲದರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಬೇರೊಂದು ವಿಡಿಯೋದಲ್ಲಿ ಮಾತನಾಡೋಣ. ಬಟ್ ಇಲ್ಲಿ ಗಮನಿಸಬೇಕಾದ ಮತ್ತೂ ಒಂದು ಅಂಶ ಏನೆಂದರೆ ಡಬ್ಬಿಂಗ್. ಅಟ್ ಮೈ ಪಾಯಿಂಟ್ ಆಫ್ ವ್ಯೂ ಕನ್ನಡ ಡಬ್ಬಿಂಗ್ ಈಸ್ ನಾಟ್ ಗುಡ್, ಬಟ್ ಇಟ್ಸ್ ಓಕೆ. ಅಂಡ್ ಒನ್ ಮೋರ್ ಥಿಂಗ್, ಇಂಗ್ಲಿಷ್ ಮತ್ತು ಹಿಂದಿ ಟ್ರೈಲರ್ಗೆ ಕಂಪೇರ್ ಮಾಡಿದಲ್ಲಿ ಕನ್ನಡ ಟ್ರೈಲರ್ ನಲ್ಲಿ ಕೆಲವೊಂದು ಡೈಲಾಗ್ ಗಳಲ್ಲಿ ಕೆಲ ಬದಲಾವಣೆ ಇದೆ ಅಂತ ನನಗೆ ತೋರಿ. ನಿಮಗೂ ಹಾಗೆ ತೋರಿದ್ದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ತಿಳಿಸಿ. ಬಟ್ ಎನಿವೆ, ಟ್ರೈಲರ್ ಅನ್ನು ನೀವು ನೋಡಿದ್ದಲ್ಲಿ ನಿಮ್ಮ ಒಪಿನಿಯನ್ ಅನ್ನು ಖಂಡಿತ ತಿಳಿಸಿ. ಈ ಟ್ರೈಲರ್ ನ ಬಗ್ಗೆ ಡೀಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ಮಾತನಾಡೋಣ. ಅಂದ ಹಾಗೆ ನೀವು ಇನ್ಯಾವುದರ ರಿವ್ಯೂ ನೋಡ ಬಯಸುತ್ತೀರಿ ಎಂದು ಕಮೆಂಟ್ ಸೆಕ್ಷನ್ ನಲ್ಲಿ ಖಂಡಿತ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.